ಸರ್, ಈಗ ನಿನ್ನೆ ನೀವು ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಭಾರತ ಮಾತಾಕ್ಕೆ ಜೈ ಘೋಷಣೆ ಕೂಡಿಸಿರುವಂಥದ್ದು ಬಿಜೆಪಿ ಈಗ ವ್ಯಂಗ್ಯ ಮಾಡ್ತಾ ಇರೋದು. ಅಂದರೆ ಇಂಥ ದಯನೀಯ ಸ್ಥಿತಿ ಸೌದಿಯವರಿಗೆ ಬರಬಾರ್ದು, ಘೋಷಣೆ ಕೂಡಿಸೋದಕ್ಕೂ ಅನುಮತಿ ಪಡಿಬೇಕಾ ಅನ್ನೋದು. ಯಾರವರು? ಬಿಜೆಪಿ ಸ್ಟೇಟ್ ಇದರಿಂದ ಟ್ವೀಟ್ ಮಾಡಿದ್ದಾರೆ. BJP ಅವ್ರ ಮನೆ ಬಳು ಹೊಕ್ಕದ ಅವ್ರ ಮನೆ ಒಳಗೆ ಅದು ಅಳು ಆಗ್ತಾಯಿದೆ. ಬಳು ಹೊಕ್ಕ ಮಣಿ ಅಳು ಅಂತ ಹೇಳಿ ಒಂದು ಶಾಸ್ತ್ರ ಇದೆ. ಯಾವ ಮನೆ ಒಳಗೆ ಬಳು ಹೋಗುತ್ತೆ ಆ ಮನೆ ಒಳಗೆ ಉಜ್ವಲ ಭವಿಷ್ಯ ಇರಲ್ಲ, ಅದು ಹಾಳಾಗಿ ಹೋಗುತ್ತಿರ್ತದೆ. ಹಂಗೆ ಅನೇಕ ಬಳುಗಳು ಬಂದಲ್ಲಿ ಹೋಗ್ತಿರೋದ್ರಿಂದ ಅವರಿಗೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ, ಈಗ ವಿನಾಶದ ಕಾಲದಲ್ಲಿರುವಾಗ ವಿಪರೀತಗಳ ಬುದ್ಧಿ ಬರ್ತಿರ್ತವೆ. ಅಂಥವೆಲ್ಲವನ್ನು ಮಾತಾಡೋದು, ಟ್ವೀಟ್ ಮಾಡೋದು ಅಂಥವೆಲ್ಲ ಇರುತ್ತೆ. ಏನು ಇವ್ರ ಅಪ್ಪನ ಮನೆ ಆಸ್ತಿನ ಅದು? ಭಾರತ್ ಮಾತಾ ಕಿ ಜೈ ಅನ್ನೋದು ಇವ್ರ ಅಪ್ಪನ ಮನೆ ಆಸ್ತಿನ? ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಒಂದು ಹಕ್ಕು, ನಮ್ಮ ಅಭಿಮಾನ, ನಮ್ಮ ದೇಶಭಕ್ತಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದೇಶಾಭಿಮಾನ. ಏನು ಇವ್ರಿಗೆ ಅಷ್ಟೇ ಏನು ಗುತ್ತಿಗೆ ಕೊಟ್ಟಿದೆ ಅದು? ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿನೂ ಕೂಡ ಇನ್ನು ಮುಂದೆ ನಾವು ಭಾರತ್ ಮಾತಾಕಿನೂ ಜೈತೀವಿ, ಒಂದೇ ಮಾತರಮೂ ಅಂತೀವಿ ಮತ್ತು ಜೈ ಹಿಂದೂ ಅಂತೀವಿ. ಇವ್ರಿಗಿಂತಲೂ ಹೆಚ್ಚು ನಮ್ಮ ದೇಶಾಭಿಮಾನ ನಮ್ಮಲ್ಲಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ತಂದಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ, ಇವ್ರದ್ದೇನಿದೆ. ಇವರು 1950ರಿಂದ ಈ ಕಡೆ, ಮೊದಲಿರಲಿಲ್ಲ ಇವರು. ಯಾರು? ಜನಸಂಘ ಪ್ರಾರಂಭ ಆಗಿದ್ದು 1950. ಅಲ್ಲಿಂದ ಈ ಕಡೆ ಅದು BJP ಆಗಿ ಪರಿವರ್ತನೆಯಾಗಿ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಆ ಪಕ್ಷ ಒಂದು ಕಾರ್ಯವನ್ನು ಮಾಡ್ತಾಯಿದೆ. ಆದ್ದರಿಂದ ಇಂಥ ಚಿಲ್ಲರೆ ಟ್ವೀಟ್ಗಳನ್ನು ಮಾಡೋದು, ಇಂಥ ನಿಂದನೆ ಮಾಡೋದು, ಏನು ಇವ್ರ ಅಪ್ಪನ ಮನೆ ಆಸ್ತಿನ ಅದು? ಏನು ಸ್ವಂತ ಇವ್ರಿಗೇನು ದತ್ತಕ್ಕೆ ತೊಗೊಂಡದ? ನಾನು ಕೇಳ್ತೀನಿ, ನಮಗೆ ಹಕ್ಕಿದೆ, ನಮ್ಮ ದೇಶದಲ್ಲಿದ್ದೀವಿ, ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ, ನಮ್ಮ ದೇಶದ ಬಗ್ಗೆ ಗೌರವ ಇದೆ, ದೇಶದ ಬಗ್ಗೆ ಹೊಗಳಿಕೆಯನ್ನು ನಾವು ಮಾಡ್ತೀವಿ. ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡೋದಕ್ಕೆ ಆತ್ಮಸಾಕ್ಷಿ ಒಪ್ಪುತ್ತಾ ಅನ್ನೋದು? ಯಾವ ದೇಶ ವಿರೋಧಿ? ಯಾವ ದೇಶ ವಿರೋಧಿ? ಕಾಂಗ್ರೆಸ್ ದೇಶ ವಿರೋಧಿ ಇರುವಂಥದ್ದು. ದೇಶ ವಿರೋಧಿ ಚಟುವಟಿಕೆ ಅಂತ ಇವ್ರು ನಮ್ಮ ಪಕ್ಷಕ್ಕೆ ಕೇಳ್ತಾರೆ. ಇವರೇ ದೇಶ ವಿರೋಧಿಗಳು, ನಿಜವಾದ ದೇಶ ವಿರೋಧಿಗಳು ಭಾರತೀಯ ಜನತಾ ಪಕ್ಷ. ಅವರಿಗೆ ದೇಶಾಭಿಮಾನ ಇಲ್ಲ, ತೋರಿಕೆಗೆ, ನಾಟಕಕ್ಕೆ, ಕೇವಲ ಅಧಿಕಾರಕ್ಕಾಗಿ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಪ್ರೀತಿ ವಿಶ್ವಾಸದಿಂದ ಕಾಣಬೇಕಾಗಿರೋದು ಪ್ರತಿಯೊಬ್ಬನಿಗೂ ಹಕ್ಕಿದೆ. ಇವರು ಜಾತಿ ಭೇದಗಳನ್ನು ಮಾಡ್ತಕ್ಕಂಥದ್ದು ಇವರು ನಿಜವಾದ ಭಾರತದ ಸಂವಿಧಾನ ವಿರೋಧಿಗಳು. ಈಗ ಅವ್ರು ಹೇಳ್ತಾ ಇದ್ದಾರಲ್ಲ, 400 ಸೀಟ್ ಕೊಡ್ರಿ ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಅಂದರೆ ಯಾರು ವಿರೋಧಿ? ದೇಶ ವಿರೋಧಿ ಯಾರು? ಕಾಂಗ್ರೆಸ್ BJPನ? ಇವ್ರು ಹೇಳಿದ್ದು ಸುಳ್ಳನ? 400 ಸೀಟ್ಗಳನ್ನು ಆಯ್ಕೆ ಮಾಡಿಕೊಡಿ, ಈ ದೇಶದ ಸಂವಿಧಾನವನ್ನು ನಾವು ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಅವ್ರ ಪಕ್ಷದ ಅನೇಕರು ಹೇಳಿದಾರಲ್ಲ, ಈಗೂ ಹೇಳ್ತಾ ಇದ್ದಾರೆ, ಇನ್ನೂ ಮುಂದೆ ಹೇಳ್ತಾ ಇದ್ದಾರೆ. ಅದ್ರಗೋಸ್ಕರನೇ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಜನರ ಮುಂದೆ, ಈ ಬಾರಿ 400 ಕ್ರಾಸ್ ಮಾಡಿಕೊಡಿ. ಅಂದರೆ ಅವ್ರ ಇಚ್ಛೆ ಇದೆ, ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಏನು ಇಚ್ಛೆಯನ್ನು ಹೊಂದಿದ್ದಾರೆ, ಆ ಇಚ್ಛಾ ಪೂರ್ಣ ಮಾಡೋಕ್ಕೆ 400 ಕೇಳ್ತಾ ಇದ್ದಾರೆ. ದೇಶದೊಳಗೆ ಶ್ರೀರಾಮಂತನೂ ಕರಿ ಕೊಡ್ತೀವಿ, ಬಲೋ ಭಾರತ್ ಮಾತಕ್ಕೇನೂ ಎತ್ತು ಕೊಡ್ತೀನಿ. ನನ್ನ ಹೆಸರೇ ರಾಮನ ತಮ್ಮ ಲಕ್ಷ್ಮಣ ಇರುವಾಗ ಜಯರಾಮ ಅಂತ ಹೇಳಿಕ್ಕೆ ನನಗೆ ನಾವು ತಪ್ಪಿದೆ. ನನ್ನ ಹೆಸರು ಲಕ್ಷ್ಮಣ, ರಾಮನ ತಮ್ಮನ ಹೆಸರು ಲಕ್ಷ್ಮಣ. ಜೈ ಶ್ರೀರಾಮ ಅನ್ಲಿಕ್ಕೆ ಇನ್ಯಾರ್ದಾರ ಇವರು ಅಪ್ಪನ ಮನೆ ಪರ್ಮಿಷನ್ ತೊಗೋಬೇಕಾ? ಕಾಂಗ್ರೆಸ್ನ ಸ್ಟಾರ್ ಕ್ಯಾಂಪೇನ್ ತಮಗೇನಾದ್ರು ಕಾಂಗ್ರೆಸ್ಸಿಂದ ಟಾಸ್ಕ್ ಇದೆಯಾ? ಕಳೆದ ಎಲೆಕ್ಷನ್ನಲ್ಲೂ ಕೂಡ ಸುಮಾರು 20-22 ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರಿ, ಅದರ ನಿರೀಕ್ಷಿತ ಯಶಸ್ಸು ಕೂಡ ಸಿಕ್ತು ಪಾರ್ಟಿಗೆ. ನೋಡಿ, ಸ್ಟಾರ್ ಕ್ಯಾಂಪೇನ್ ಅಂತ ತಿಳ್ಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಆದಮೇಲೆ ಎಲ್ಲೆಲ್ಲಿ ನಮಗೆ ಬೆಂಬಲಿಗರಿದ್ದಾರೆ, ಎಲ್ಲೆಲ್ಲಿ ನಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ ಆ ಎಲ್ಲ ಕ್ಷೇತ್ರಕ್ಕೆ ನಾನು ಬೀದರ್ ಹೋಗ್ತೀನಿ, ಗುಲ್ಬರ್ಗಕ್ಕೆ ಬರ್ತೀನಿ, ಬೆಳಗಾವದಲ್ಲಿ ಇರ್ತೀನಿ, ಚಿಕ್ಕೋಡಿಯಲ್ಲಿ ಇರ್ತೀನಿ, ಬಿಜಾಪುರ ಇರ್ತೀನಿ, ಬಾಗಲಕೋಟೆ ಇರ್ತೀನಿ, ರಾಯಚೂರು ಹೋಗ್ತೀನಿ, ಬಳ್ಳಾರಿ ಹೋಗ್ತೀನಿ,
ಧಾರವಾಡಕ್ಕೆ ಹಾವೇರಿನೂ ಹೋಗ್ತೀನಿ, ಮುಂದೆ ಎಲ್ಲ ಕಡೆನೂ ಪ್ರಚಾರ ಮಾಡ್ತೀನಿ. ನಮ್ಮ ಪಕ್ಷದ ವರಿಷ್ಠ ಏನು ತೀರ್ಮಾನ ತೊಗೊಂಡಿದ್ದಾರೆ 20ಕ್ಕಾದರೂ ನಾವು ಮುಟ್ಟಬೇಕು ಅಂತೇಳಿ 20ಕ್ಕೆ ನಾವು ಹೋಗಿ ಮುಟ್ಟಲಿಕ್ಕೆ ನಮ್ಮ ಎಲ್ಲ ಪ್ರಯಾಸವನ್ನು ಹಾಕ್ತೀವಿ. ಒಕ್ಕಟ್ಟಿನಿಂದ ಒಂದಾಗಿ ನಾವು ಕೆಲಸ ಮಾಡಿ 20 ಸೀಟನ್ನು ನಾವು ಗೆಲ್ಲಿಸ್ತೇವೆ ಅಂತ ಪ್ರಯತ್ನ ಮಾಡ್ತೀವಿ. ಕೇಸಲ್ಲಿ ಬಾಂಬ್ ಬ್ಲಾಸ್ಟ್ ಸಂದರ್ಭದಲ್ಲಿ NIA ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ರಾಜಕೀಯವಾಗಿ ಬಳಕೆ ಆಗ್ತಾ ಇರುತ್ತೆ. ಅಂದರೆ ಒಂದು ಉಗ್ರರನ್ನ ರಕ್ಷಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಬ್ರದರ್ಸ್ ಅಂತ ಹೇಳ್ತಾ ಇದ್ದಂತ ಇವತ್ತು ಬ್ರದರ್ಸ್ ಅರೆಸ್ಟ್ ಆಗಿದ್ದಾರೆ. ಏನು ಹೇಳ್ತಾರೆ ಅಂದರೆ ನೋಡಿ, ಎಲ್ಲ BJP ಯಾವುದಾದ್ರ ಈ ಹೇಳಿಕೆಗಳನ್ನು ಅಷ್ಟೇ ಕಟ್ ಮಾಡಿಕೊಂಡು ಅದಕ್ಕೆ ಪೇಸ್ಟ್ ಮಾಡಿ ಇಂಥ ಪ್ರಚಾರಗಳನ್ನು ಮಾಡ್ತಕ್ಕಂಥದ್ದು ಈ BJP ಅವರು ಅದನ್ನು ಮಾಡೋದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ. ಅವರಿಗೆ ಗೊತ್ತಾಗಿದೆ ಈ ಸರಿ 10 ವರ್ಷದ ಆಡಳಿತ ನಮ್ಮದು ವಿಫಲ ಆಗಿದೆ. ಈ ಸರಿಕೆ ಅಧಿಕಾರದಾಗ ಬರಲಿಕ್ಕೆ ಬಹಳ ಕಷ್ಟ ಇದೆ. ನಮಗೆ ಏನಾದರೂ ಮಾಡಿ ಕಾಂಗ್ರೆಸ್ ಮೇಲೆ ಆಪಾದನೆಗಳನ್ನು ಮಾಡಿ ಗೂಬಿ ಕೂಡಿಸಿ ತಾವು ಬರಬೇಕು ಅಂತಕ್ಕಂಥದ್ದು ಏನು ಪ್ರಯತ್ನ ಮಾಡ್ತಾರೆ ಅದು ಯಾವುದು ಕೂಡ ಸಫಲ ಆಗಲ್ಲ. ಖಂಡಿತವಾಗಿಯೂ ಕೇಂದ್ರದಲ್ಲಿ ಅವರಿಗೆ ಅಧಿಕಾರಕ್ಕೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಯಾರೇ ಇರಲಿ ಈ ದೇಶದ ಸಂವಿಧಾನದ ಪ್ರಕಾರ ದೇಶದ್ರೋಹಿಗಳು ಯಾರೇ ಇರಲಿ, ಆತಂಕವಾದಿಗಳಿರ್ಬೋದು, ಭ್ರಷ್ಟಾಚಾರಿಗಳಿರ್ಬೋದು, ಯಾರೇ ಇರ್ಬೋದು, ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅದು ಹಕ್ಕಿದೆ. ಆ ಹಕ್ಕಿನ ಪ್ರಕಾರ ಕೆಲಸ ಆಗುತ್ತೆ. ಯಾವ ಬ್ರದರ್ಸು ಇಲ್ಲ, ಯಾವ ಸಿಸ್ಟರ್ಸು ಇಲ್ಲ. ನಡಿಯಪ್ಪ, ನೀನು ಯಾವ್ದು ಹೇಳ್ಕೊಂಡು ಕೂತೀಯ?